ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾ ನಾನು ಆಲ್ರೆಡಿ ಮೇಲ್ ಹಾಕಿದ್ದೀನಿ. ಬೆಳೆ ಡೌಟ್ಸ್ ಇದೆ ಅಂದರೆ ನನಗೆ ಪುನಃ ಕಾಲ್ ಮಾಡಿ, ನಾನು ಐ ವಿಲ್ ರೀಚೆಕ್ ಇಟ್. ಯಾ ಶೋರ್ ಯಾ ಡೆಫಿನೆಟ್ಲಿ ಯಾ ಐ ವಿಲ್ ಸಿ ಯು. ಯಾ ಗುಡ್ ನೈಟ್. ಯಾ ಅಪೇಕ್ಷಾ. ಏನಿಲ್ಲ ಪಾರ್ಥ, ಈಗಷ್ಟೇ ಅಮ್ಮಂಗೆ ಕಾಲ್ ಮಾಡಿದ್ದೆ. ಅದೇ ಅಕ್ಕ ಭಾವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳೋದಕ್ಕೆ. ಬಟ್ ಅಮ್ಮ ಮೊದಲಿನ ಥರ ಟೆನ್ಷನಲ್ಲಿ ಏನೂ ಮಾತಾಡಲಿಲ್ಲ, ಆರಾಮಾಗಿ ಕೂಲಾಗಿ ಮಾತಾಡಿದ್ರು. ನಂಗೆ ಅನ್ಸುತ್ತೆ ಅಮ್ಮ ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಶಿ ಇಸ್ ಹೈಡಿಂಗ್ ಸಮಥಿಂಗ್. ಓಪನ್ ಅಪ್ ಆಗ್ತಾ ಇಲ್ಲ ಅವರು. ನಿಮ್ಗೆ ಯಾಕೆ ಹಾಗನ್ನಿಸ್ತಾ ಇದೆ? ಯಾಕೆ ಅಂದರೆ ಭಾವ ಎಲ್ಲಿದ್ದಾರೆ ಅಂತ ಅಮ್ಮಂಗೆ ಗೊತ್ತಾಗಿತ್ತು. ಆ್ಯಂಡ್ ಅಕ್ಕ ಕೂಡ ಅವ್ರಿಗೆ ಲೆಟ್ರ್ ಬರೀತಾ ಇದ್ರು. ಅಕ್ಕ ಭಾವನ ಬಗ್ಗೆ ಅವ್ರಿಗೆ ಏನಾದರೂ ವಿಷಯ ಗೊತ್ತಾಗಿದೆಯಾ, ಅದನ್ನು ನಮ್ಮ ಹತ್ರ ಹೇಳ್ದೇ ಇರ್ಬೋದಾ? ಆ ಚಾನ್ಸ್ ಇದೆ ಅಲ್ವಾ ಪಾರ್ಥ? 100% ಇದೆ. ನನಗೆ ಆ ಥರ ಅನಿಸ್ತಿದೆ. ಅಪೇಕ್ಷಾ, ಹಾಗೆಲ್ಲ ಏನೂ ಆಗಿರಲ್ಲ. ಈಗ ಬೇರೆಯವರಿಂದ ಮುಚ್ಚಿಡ್ಬೋದು, ನಮ್ಮಿಂದ ಯಾಕೆ ಮುಚ್ಚಿಡ್ತಾರೆ? ಹೇಳಬಾರ್ದು ಅಂತ ಇರ್ಬೋದು, ಅಥವಾ ಬೇರೆ ಏನಾದರೂ ರೀಸನ್ ಇರ್ಬೋದಲ್ವಾ? ಅದೇನೇ ಇದ್ರು ಅಪೇಕ್ಷಾ, ಜಾಸ್ತಿ ದಿನ ಅದನ್ನ ಮುಚ್ಚಿಡೋದಕ್ಕಾಗೋದಿಲ್ಲ. ಮನಸ್ಸಲ್ಲಿರೋ ನೋವು, ಒದ್ದಾಟ, ಗುಟ್ಟು ಇದನ್ನೆಲ್ಲ ಎಷ್ಟು ದಿನ ಅಂತ ಒಳಗಡೆ ಇಟ್ಕೊಳ್ಳೋದಕ್ಕಾಗತ್ತೆ? ಅಪೇಕ್ಷಾ, ಅವರೇನು ಮುಚ್ಚಿಡಬೇಕು ಅಂತ ಅದನ್ನ ಮುಚ್ಚಿಟ್ಟಿರಲ್ಲ. ಮೋಸ್ಟ್ಲಿ ಆ ಟೈಮ್ಗೆ ಅವ್ರಿಗೆ ನೆನಪಾಗದೇ ಇರ್ಬೋದು, ಅಥವಾ ಅದನ್ನ ಹೇಳೋವಂಥ ಸಂದರ್ಭ ಬಂದಿಲ್ಲದೆ ಇರ್ಬೋದು. ಏನು ಬೇಕಾದರೂ ಆಗಿರ್ಬೋದು. ನೋಡಿ, ಇವಾಗ ನಿಮ್ಮ ತಲೆಯಲ್ಲಿ ಡೌಟ್ ಇದೆ, ಅದಕ್ಕೆ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನಂದೇ ತಪ್ಪು ಅಂತನಾ? ಅಯ್ಯೋ, ನಾನೇ ನಿಮ್ಮ ತಪ್ಪು ಅಂತ ಹೇಳಿದೆ. ನೀವ್ಯಾಕೆ ಇಷ್ಟೊಂದು ಅಫೆಂಡ್ ಆಗ್ತಿದ್ದೀರಾ? ನಾನು ಹೇಳಿದ್ದು ನಿಮ್ಮ ತಪ್ಪು ಅಂತಲ್ಲ, ಲೈಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಂತ. ಇಷ್ಟು ಚೆನ್ನಾಗಿ ಬೆಣ್ಣೆ ಹಚ್ತೀರಲ್ವಾ? ಏನು ಮಾಡೋದು, ಏನಾದರೂ ಒಂದು ಮಾಡಲೇಬೇಕಲ್ಲ. ಹೆಂಡತಿಗೆ ಬೆಣ್ಣೆ ಹಚ್ತೆ, ಇನ್ಯಾರಿಗೆ ಬೆಣ್ಣೆ ಹಚ್ಚಕ್ಕಾಗತ್ತೆ? ಅದಕ್ಕೆ ನನ್ನ ಹತ್ರ ಬೆಣ್ಣೆ ಸ್ಟಾಕಲ್ಲಿ ಇಟ್ಕೊಂಡಿರ್ತೀನಿ. ಗೊತ್ತು ಬಿಡಿ, ಇರಳೆಲ್ಲ ಎಕ್ಸ್ಪರ್ಟ್ ಅಲ್ವಾ ನೀವು. ಆದರೂ ನೀವು ಹಚ್ಚೋ ಬೆಣ್ಣೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕು ಅಂತಾನೆ ಒಂದ್ಸತಿ ಜಗಳ ಆಡೋದು ನಾನು. ನೋಡಿ ಮಾತಾಡ್ತಾ ನಮ್ಮ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಟ್ಬಿಟ್ಟು. ಅಶೋ, ಹೌದಲ್ವಾ? ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ರಿಲ್ಯಾಕ್ಸ್, ಇಟ್ಸ್ ಓಕೆ. ನಾನು ನಿಮ್ಮ ಹತ್ರ ಎಲ್ಲದೂ ಹೇಳ್ಕೊಂಡಲ್ಲ, ಅದಕ್ಕೆ ಎಲ್ಲದೂ ಸರಿ ಹೋಯ್ತು. ಈಗ ನೀವು ಅಮ್ಮನ ವಿಷಯದಲ್ಲಿ ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗ ಏನು ಗೊತ್ತಾಗಬೇಕು ಗೊತ್ತಾಗತ್ತೆ. ಸೊ ಡೋಂಟ್ ವರಿ. ಸರಿ. ಈಗ ಫುಲ್ ನಿಮ್ಮ ಮೂಡ್ನ ಫುಲ್ ರಿಫ್ರೆಶ್ ಮಾಡಿದ್ನಲ್ಲ, ಅದಕ್ಕೆ ಇದೇ ಖುಷಿಲಿ ಏನು ಇಲ್ವಾ? ಇದೆ. ಓಕೆ, ಇದೆ. ಹೆಂಡತಿ, ಹಾಮ ಕಂದ, ಸೀತಾರಾಮ ಕಲ್ಯಾಣೋತ್ಸವಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ನಾನು ಹೇಳಿದ್ದೆಲ್ಲ ಮಾಡ್ಕೊಂಡಿದ್ಯಾ ತಾನೆ? ಹಾಮ, ಎಲ್ಲ ತಯಾರಿ ಮಾಡ್ಕೋತಿದೀವಿ. ನೀವು ರೆಡಿ ಆದ್ರಾ? ಅದ್ ಹೆಂಗೆ ಇಷ್ಟು ಬೇಗ ರೆಡಿ ಆಗಕ್ಕಾಗತ್ತೆ? ಪೂಜೆ ಅಲ್ವಾ, ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು. ಮಾ, ಅಷ್ಟೊಂದು ರೆಡಿ ಆಗೋದೇನ್ ಬೇಡ, ನೀನ್ ಹೇಗಿದ್ರು ಚೆನ್ನಾಗೆ ಕಾಣಿಸ್ತೇ, ನೀನ್ ಬಾ. ಇಲ್ಲಪ್ಪ, ನಾನು ಹೀಗೆ ಬಂದ್ಬಿಟ್ರೆ ನೋಡಿ ಜನ ಏನ್ ಕಾಮೆಂಟ್ ಮಾಡಲ್ಲ. ಏನಪ್ಪಾ ಇದು, ಮಿಸ್ ಮೈಸೂರ್ 1988 ಹೀಗೆ ಬಂದ್ಬಿಟ್ಟಿದ್ದಾರೆ ಅನ್ನಲ್ವಾ? ಸರಿ ಹೋಯ್ತು. ಏನ್ರಿ ಸರಿ ಹೋಯ್ತು? ಸುಮ್ನೆ ನಿಂತ್ಕೊಂಡ್ ಕಡೆ ಕಾಮೆಂಟ್ ಮಾಡ್ಬೇಡಿ. ಯಾವಾಗ ನೋಡಿದ್ರೆ ಏನಾದ್ರೂ ಕಾಮೆಂಟ್ ಮಾಡ್ತಾನೆ ಇರ್ತೀರಾ. ಸುಮ್ನೆ ಇರೋದೇ ಇಲ್ಲ. ಅಯ್ಯೋ, ಕೊಡೆಯಲ್ಲಿ ಅಯ್ಯೋ, ನೋಡಿದ್ಯೇನಮ್ಮ ನಿಮ್ಮಮ್ಮನ್ನ? ಇಷ್ಟ ದಿನ ನೀನಿರ್ಲಿಲ್ವಲ್ಲ, ಮೇಕಪ್ಪೇ ಬೇಡ ಅಂತಿದ್ಲು. ಇವಾಗ ನೀ ಸಿಕ್ಕಿದ್ಯಲ್ಲ, ಅದಕ್ಕೆ ಮತ್ತೆ ಶುರುವಾಯ್ತು ಬ್ಯಾಕ್ ಟು ಫಾರಮ್ ಅನ್ನೋಗೆ. ಈ ಡ್ರೆಸ್ಸು, ಮೇಕಪ್ಪು, ಬೆಡಗು, ಬಿಣ್ಣಾಣ ಎಲ್ಲ ಶುರುವಾಗೋಯ್ತು. ಅದಕ್ಕೆ ನಿಮ್ಮಮ್ಮನಿಗೆ ನಿಮ್ಮಮ್ಮನೇ ಸಾಟಿ, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ರೀ, ಸುಮ್ನೆ ಏನೇನೋ ಮಾತಾಡ್ತಾ ಇರ್ಬೇಡಿ. ಯಾವಾಗ ನೋಡಿದ್ರು ನನ್ ಕಾಲ್ ಎಳಿದೆ ನಾನು ನಿಮ್ ಕೆಲ್ಸ. ಸುಮ್ನೆ ರೀ. ಚಿಲ್, ಯಾಕೆ ಅಪ್ಪನ್ ಬೈತಿದ್ಯಾ? ಟೇಕ್ ಇಟ್ ಈಸಿ. ಏನೇ ಇರ್ಲಿ ಬಿಡಮ್ಮ, ಏನ್ ಟೇಕ್ ಇಟ್ ಈಸಿ ಹೇಳು? ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಿರ್ತಾರೆ. ಸರಿ ಕಂದ, ಈಗ ನೀನ್ ಫೋನ್ ಇಡು, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಸರಿ, ಬಟ್ ಪ್ಲೀಸ್ ಅಲ್ಲಿ ರೆಡಿ ಆಗ್ತಾ ಕೂರ್ಬೇಡ, ಇಲ್ಲಿ ಬಂದು ರೆಡಿ ಆಗು, ಓಕೆನಾ? ಸರಿ ಕಂದ, ಅದು ಒಳ್ಳೆ ಐಡಿಯಾನೆ. ನಾನು ಅಲ್ಲೇ ಬಂದು ರೆಡಿ ಆಗ್ತೀನಿ, ಓಕೆನಾ? ಸರಿ, ಬೇಗ ಬನ್ನಿ, ನಿಮ್ ದಾರಿನ ಕಾಯ್ತಿದೀವಿ. ಹಾ, ಆಯ್ತು ಕಂದ.
ನೀವು ಹೋಗಿ ರೆಡಿ ಆಗೋ, ಅಲ್ಲಿಗೆ ಹೋಗಿ ಬೇರೆ ರೆಡಿ ಆಗ್ಬೇಕಲ್ಲ, ಹೋಗಿ ಹೋಗು. ಕಂದ, ಅದೇನು ಅಂದರೆ ಈಗ ನಾನು ಅಲ್ಲಿಗೆ ಬರ್ತಾ ಇಲ್ಲ, ಅಮ್ಮ ಮಾತ್ರ ಬರ್ತಾ ಇದ್ದಾರೆ. ನೀವು ಬರ್ತಿಲ್ವಾ? ಯಾಕೆ? ಅದು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಗಳೇ. ದೇವಸ್ಥಾನಕ್ಕ? ಮಗಳು ಅಳಿಯ ಒಂದಾಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದನ್ನು ತೀರ್ಸೋದಕ್ಕೆ ಹೋಗ್ತಾ ಇದ್ದೀನಮ್ಮ. ಮತ್ ನೀವು ಬರಲ್ವಾ? ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೋತೀಯ? ನಿಮ್ಮಮ್ಮ ಬರ್ತಾ ಇದ್ದಾಳಲ್ಲ, ಅವಳು ಬಂದರೆ ನಾನು ಬಂದಂಗೆನೆ, ಅವಳ ಅಧ್ಯಕ್ಷತೆಯಲ್ಲೇ ಎಲ್ಲ ನಡೆಯುತ್ತೆ. ಡೋಂಟ್ ವರಿ. ಅಪ್ಪ ಬರ್ತಿಲ್ವಂತೆ, ಯಾವುದೋ ಹರಕೆ ತೀರ್ಸಕ್ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ. ಅವ ಅಲ್ಲ, ಹರಕೆ ಇನ್ಯಾವತ್ತಾದ್ರೂ ತೀರಿಸ್ಬೋದಾಗಿತ್ತಲ್ಲ, ಇವತ್ತು ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರೋದು. ಅದು ಹಾಗಲ್ಲ ಅಳಿ, ಅಂದರೆ ನೀವಿಬ್ಬರು ಒಂದಾಗಲಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಈಗ ನೀವಿಬ್ಬರು ಒಂದಾಗಿದ್ದೀರಾ, ನಿಮ್ಮಲ್ಲಿ ಒಂದು ಶುಭ ಕಾರ್ಯ ನಡೀತಿದೆ, ಇದೇ ಮುಹೂರ್ತದಲ್ಲಿ ಹರಕೆ ತೀರಿಸ್ಬೇಕು ಅಂತಲೂ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು. ಮಹಿಮಾ ಜೀವ ಬರ್ತಾ ಇದ್ರೆ ತಾನೆ? ಅದು ಮಹಿಮಾ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಳೆ, ಜೀವ ಬರ್ತಾನೆ. ಸರಿ ಮಾವ. ಸರಿ ಅಳಿ, ಅಂದರೆ ನಾನು ನಿಮ್ಮನ್ನು ಆಮೇಲೆ ಭೇಟಿ ಮಾಡ್ತೀನಿ. ಹಾಂ ಸರಿ. ಅವರು ಬರ್ತಿಲ್ವಾ? ಇಲ್ಲ, ಜೀವ ಬರ್ತಾ ಇದ್ದಾನಂತೆ, ಮಹಿಮಾ ಬರ್ತಾ ಇಲ್ಲ. ಸರಿ, ಏನೂ ಮಾಡೋಕ್ಕಾಗಲ್ಲ. ನಾನು ಹೋಗಿ ಒಟ್ಟಾರದವ್ರನ್ನ ಕರೆದು ಬರ್ತೀನಿ. ಹಾಂ, ನಾನು ಬೇರೆ ಎಲ್ಲ ವ್ಯವಸ್ಥೆ ಆಗಿದೆ, ನೋಡ್ತೀನಿ. ಫೋನು. ಗೌತಮ್, ಏನಪ್ಪ ನೀನು? ಅಲ್ಲ, ಈ ನಮ್ಮ ಜೊತೆಲೆ ಇಷ್ಟು ದಿನ ಇದ್ಕೊಂಡು ನೀವಿಬ್ರು ಗಂಡ ಹೆಂಡ್ತಿ ಅನ್ನೋದನ್ನ ಮುಚ್ಚಿಟ್ಬಿಟ್ಟಿಯಲ್ಲಪ್ಪ. ಅಲ್ಲ, ಒದ್ದೆ ಹೇಳಿದ್ರೆ ನಾವಿನ್ನೂ ಖುಷಿ ಪಡ್ತಿದ್ವಲ್ಲ. ನಮ್ಗೆ ಒಳ್ಳೆ ಟೋಪಿ ಹಾಕ್ಬಿಟ್ಟೆ ನೀನು. ಅದು ಹಾಗಲ್ಲ, ಸಿಚುವೇಶನ್ ಬೇರೆ ಥರ ಇತ್ತು. ಅವರೇ ನನ್ನ ಹೆಂಡ್ತಿ ಅಂತ ನಾನು ಹೇಳೋ ಹಾಗಿರಲಿಲ್ಲ, ಪರಿಸ್ಥಿತಿ ನನ್ನ ಕಟ್ಟಾಕ್ಬಿಟ್ಟಿತ್ತು. ಬಿಡಿ, ನಾನು ಹೇಳದೇ ಇದ್ರು ನೀವೆಲ್ಲ ಗೆಸ್ ಮಾಡ್ಬಿಟ್ಟಿದ್ರಲ್ಲ, ಭಾಳ ಇದ್ದೀರಾ ನೀವೆಲ್ಲ. ಸರ್, ನಾನೊಂಥರ ಈ ಒಟ್ಟಾರಕ್ಕೆ ಲೈವ್ CC ಕ್ಯಾಮ್ರಾ ಇದ್ದಂಗೆ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ, ನನ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಓಹೋ. ಗೌತಮ್, ನಾವಿಲ್ಲಿ ಟೀ ಕುಡಿಯುವ ಯಾವಾಗಲೂ ಮಾತಾಡ್ಕೊಳ್ತಾ ಇದ್ವಿ. ಗೌತಮ್ ಒಬ್ಬನೇ ಇದ್ದಾನೆ, ಭೂಮಿಕಾ ಮೇಡಮ್ ಒಬ್ಬರೇ ಇದ್ದಾರೆ. ಇವರಿಬ್ರು ಒಳ್ಳೆ ಸ್ನೇಹಿತರು, ಇವರಿಬ್ರು ಒಂದಾದ್ರೆ ಹೇಗೆ ಅಂತ ಅನ್ಕೊಳ್ತಾ ಇದ್ವಿ. ಈಗ ನೋಡಿದ್ರೆ ನೀವಿಬ್ರು ಗಂಡ ಅಂತೀರಿ. ನಮ್ಗೆ ತುಂಬ ಖುಷಿ ಆಗ್ತಿದೆಪ್ಪ. ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ಏನಲ್ಲ ಗಿಡ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಅಮೃತಧಾರೆ, ನನ್ನ ಅಮೃತಧಾರೆ.